ಎಲ್ರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಮೊದಲ ಪ್ರೋಮೋ ಅಪ್ಲೋಡ್ ಆಗಿದೆ. ಆ್ಯಂಡ್ ಸೊ ಈ ಪ್ರೋಮೋದಲ್ಲಿ ನೋಡ್ತಾ ಇದ್ರೆ ನಮ್ಮ ಧ್ರುವಂತ್ ವರ್ಸಸ್ ಅಶ್ವಿನಿ ಅವರ ಒಂದು ಚಿಕ್ಕದಾಗಿ ಕಿತ್ತಾಟ ನಡೀತಾ ಇದೆ. ಆ್ಯಂಡ್ ಇದೇನು ದೊಡ್ಡದಾಗಿ ನಡೆದಿಲ್ಲ ಅಂತ ಅನ್ಕೊಂತೀನಿ. ಸುಮ್ಮನೆ ಜಸ್ಟ್ ಅಲ್ಲಿ ಮಾತುಕತೆಯಲ್ಲಿ ಆಗಿರೋವಂಥದ್ದು ಸ್ವಲ್ಪ ಇಬ್ಬರು ಕೂಡ ಬೇಜಾರು ಮಾಡ್ಕೊಂಡಿದ್ದಾರೆ. ಸೊ ಅದರಲ್ಲಿ ಮುಖ್ಯವಾಗಿ ಬೇಜಾರು ಮಾಡ್ಕೊಂಡಿರೋವಂಥದ್ದು ನಮ್ಮ ಧ್ರುವಂತ ಸಾಹೇಬ್ರೇನೆ. ಸೊ ಏನಕ್ಕೆ ಏನಾಯ್ತು ಅಂತ ಅದ್ರ ಬಗ್ಗೆ ಮಾತಾಡೋಣ. ಜೊತೆಗೆ ನಿನ್ನೆ ಎಪಿಸೋಡ್ ಬಗ್ಗೆ ಒಂದು ಚಿಕ್ಕದಾಗಿ ರಿವ್ಯೂ ಕೂಡ ನೋಡ್ಕೊಂಡ್ಬರೋಣ ಕೊನೆಯಲ್ಲಿ. ಅಂಡ್ ಮೊದಲನೇದಾಗಿ ಪ್ರೋಮೋ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಅಲ್ಲಿ ಧ್ರುವಂತ್ ಏನೋ ಪೂಜೆ ಮಾಡ್ತಿರ್ತಾರೆ, ಹೂ ಇಟ್ಟಿದ್ದಾರೆ. ಸೊ ಅದನ್ನ ಅಶ್ವಿನಿ ಅವ್ರು ತಗೊಂಡಿದ್ದಾರೆ ಏನೋ ಒಂದು ಕೆಲಸಕ್ಕೆ. ಸೊ ಅದಕ್ಕೆ ಇಲ್ಲಿ ಧ್ರುವಂತ್ಗೆ ಬೇಜಾರಾಗೋಗಿದೆ. ನಾಟ್ ಓಕೆ ಮ್ಯಾಮ್ ಅನ್ನೋ ರೀತಿಯಲ್ಲಿ ಅಲ್ಲಿ ಧ್ರುವಂತ್ ಹೇಳ್ತಿರುವಂಥದ್ದು. ಅಲ್ಲಿ ನೋ 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 ಅಂತ ಅಶ್ವಿನಿ ಏನೋ ಸ್ಟಾರ್ಟ್ ಮಾಡ್ತಿದ್ದಾರೆ ಏನೋ ಹೇಳಲಿಕ್ಕೆ. ಸೊ ಅದ್ರ ಮಧ್ಯೆ ಒಂದು ಚೂರು ಅವ್ರಿಗೆ ಮನಸ್ತಾಪ ಆಗಿದೆ ಅಥವಾ ಒಂದು ಚೂರು ಏನೋ ಮಾತುಕತೆ ಆಗಿದೆ ಅಷ್ಟೇ. ಕಿತ್ತಾಟ ಎಲ್ಲ ಆಡೋ ಎಲ್ಲ ಸೀನ್ ಇಲ್ಲ ಬಿಡಿ. ಯಾಕಂತಂದ್ರೆ ಇಲ್ಲಿವರೆಗೂ ನೋಡಿಲ್ವಾ ಅಶ್ವಿನಿ ಧ್ರುವಂತ್ ಅಂದಾಗ ಸದ್ಯಕ್ಕಿರುವಂಥ ಪ್ರಕಾರ ಮನೆಯಲ್ಲಿ ಅವ್ರಿಬ್ಬರೇ ಇವಾಗ ಜೋಡಿ ಅಂತಂದ್ರೆ. ಸೊ ಅಶ್ವಿನಿಗೆ ಬೇರೆ ಜೋಡಿ ಕಾಣಿಸ್ತಾ ಇಲ್ಲ. ಅಂದ್ರೆ ಸಪೋರ್ಟಿವ್ ಆಗಿ ನಿಂತ್ಕೊಳ್ಳಿಕ್ಕೆ ಧ್ರುವಂತೇ ಬೇಕು. ಅಂಡ್ ಧ್ರುವಂತ್ ಅಂದ್ರೆ ಧ್ರುವಂತ್ ಕಿಲಾಡಿ. ಅವನು ನಂಬಕ್ಕಾಗಲ್ಲ. ನೀವು ಬಿಗ್ ಬಾಸ್ ಮನೆ ಒಳಗಡೆಗೆ ಯಾರನ್ನ ಬೇಕಾದ್ರೂ ನಂಬಿ ಧ್ರುವಂತ್ ನಂಬಕ್ಕಾಗಲ್ಲ. ಯಾಕಂದ್ರೆ ಇದೇ ಅಶ್ವಿನಿ ಅಂಡ್ ಜಾನ್ವಿ ಜೊತೆಗೇನೆ ಒಂದು ವಾರ ಇದ್ದು ಗೆದ್ದು ಕ್ಯಾಪ್ಟನ್ಸಿ ಟಾಸ್ಕಿಗೆ ಆಗಿದ್ದಾದ್ಮೇಲೆ ಇಬ್ಬರಿಗೆ ಒಂದು ರೀತಿಯಲ್ಲಿ ರಿಟರ್ನ್ ಹೊಡೆದಂಥ ಮನುಷ್ಯ ಧ್ರುವಂತನ ನಾವು ಪ್ರೆಡಿಕ್ಟ್ ಮಾಡ್ಲಿಕ್ಕೆ ಆಗಲ್ಲ. ಅವ್ನು ಯಾವ ಟೈಮಲ್ಲಿ ಹೆಂಗಿರ್ತಾನೋ ಗೊತ್ತಿಲ್ಲ. ಬಟ್ ನನಗೆ ಅನಿಸ್ತಾ ಇದೆ ಅಷ್ಟು ಈಸಿಯಾಗಿ ಅಶ್ವಿನಿ ಅವ್ರನ್ನ ಬಿಟ್ಕೊಡಲ್ಲ ಅಂತ. ಸೊ ಕಿತ್ತಾಟ ಎಲ್ಲ ಏನು ಆಗಿರಲ್ಲ, ಜಸ್ಟ್ ಹಿಂಗೆ ಮಾತುಕತೆ ಆಗಿರುತ್ತೆ. ಅದೇ ಹೂ ತೊಗೊಂಡಿದ್ದಕ್ಕೆ ಅಲ್ಲಿ ಪೂಜೆ ಮಾಡೋ ಟೈಮಲ್ಲಿ ನಾಟ್ ಓಕೆ ಮ್ಯಾಮ್ ಅನ್ನೋ ರೀತಿಯಲ್ಲಿ ಕೇಳ್ತಿದ್ದಾನೆ. ಸೊ ಅವರೊಂದೇನೋ ಕ್ಲಾರಿಫಿಕೇಶನ್ ಕೊಡಬೇಕು, ಅವ್ರು ಕೊಡ್ತಿದ್ದಾರೆ. ಆ್ಯಂಡ್ ಹೊರಗಡೆ ಕೂತಂತ ಗಿಲ್ಲಿ ಮತ್ತು ರಕ್ಷಿತಾ ರಘು ಅವ್ರು ಫುಲ್ ಶಾಕ್, ಏನು ಇಬ್ರು ಕಿತ್ತಾಡ್ತಾರಲ್ಲ ಅಂತ. ಸೊ ಅದಕ್ಕೆ ಅಲ್ಲಿ ಗಿಲ್ಲಿ ಹೇಳ್ತಾನೆ ಅವಾಗ ಧ್ರುವಂತ್ ಹೊರಗಡೆ ಬಂದಾದ್ಮೇಲೆ ಯಾವ ಮ್ಯಾಟ್ರಿಗೆ ಜಗಳ ಆಗ್ತಿರೋಂಥದ್ದು ನಮಗಂತೂ ಬೇಜಾರಾಯಿತು ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾನೆ. ಅದಾದ್ಮೇಲೆ ಅಲ್ಲಿ ಧ್ರುವಂತ್ ಕಣ್ಮುಂದೆ ಇದೆಲ್ಲ ಆಗ್ತಿರೋ ಅಂತ ನೋಡ್ಕೊಂಡು ಕುತ್ಕೊಳಕ್ಕಾಗಲ್ಲ ಅಂತ ಅಲ್ಲಿ ಧ್ರುವಂತ್ ಹೇಳುವಂಥದ್ದು. ಗಿಲ್ಲಿ ಹೌದಣ್ಣ ಅನ್ನೋ ರೀತಿಯಲ್ಲಿ ಅವಾಗ. ಅದಾದ್ಮೇಲೆ ರಘು ಎತ್ಕೊಡುವಂಥದ್ದು. ಅಂದ್ರೆ ಅವ್ರೊಬ್ಬರೇ ಇದ್ದಾಗ ಸೊ ಇವರೇನೆ ಅವರಿಗೆ ಒಂದು ರೀತಿಯಲ್ಲಿ ಸಪೋರ್ಟ್ ಮಾಡಿದ್ದು ಅನ್ನೋ ರೀತಿಯಲ್ಲಿ ಧ್ರುವಂತಿಗೆ ಹೇಳುವಂಥದ್ದು. ಅಂದ್ರೆ ಅಶ್ವಿನಿ ಜಾನ್ವಿಯವ್ರು ಹೋದಾದ್ಮೇಲೆ ಸೊ ಒಬ್ಬರೇ ಆಗಿದ್ರಲ್ವಾ. ಸೊ ಆ ಟೈಮಲ್ಲಿ ಸಪೋರ್ಟ್ ಮಾಡಿರೋದು ಧ್ರುವಂತ್ ಒಬ್ಬನೇ ಅನ್ನೋ ರೀತಿಯಲ್ಲಿ ಫುಲ್ ಎತ್ಕೊಡ್ತವ್ರೆ. ಮೈ ಉರಿತದೆ ಅದನ್ನ ನೆನೆಸ್ಕೊಂಡ್ರೆ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾನೆ. ಅದು ಯಾವ ಮ್ಯಾಟ್ರಿಗೆ ಹೇಳ್ತಾನೋ ಗೊತ್ತಿಲ್ಲ. ಬಟ್ ಆ ಮಾತುಕತೆ ಇದೆಯಲ್ಲ, ಕಾನ್ವರ್ಸೇಷನ್, ಅದು ತುಂಬಾ ಒಂದು ಸ್ವಲ್ಪ ಕಾಮಿಡಿಯಾಗಿ ಅನಿಸ್ತಾ ಇದೆ. ಅಂಡ್ ಅದಾದ್ಮೇಲೆ ಅಲ್ಲಿ ಧ್ರುವಂತ್ ಕೊನೆಯಲ್ಲಿ ಹೇಳುವಂಥದ್ದು ಏನು ಅಂತಂದ್ರೆ ಆಗಿರುವುದು, ಸೊ ಆಗುತ್ತಿರುವುದು, ಆಗಲಿರುವುದು ಎಲ್ಲ ಒಳ್ಳೇದಕ್ಕೆ ಅನ್ನೋ ರೀತಿಯಲ್ಲಿ ಹೇಳ್ತಿರೋವಂಥದ್ದು. ಸೊ ಏನೋ ಮೇ ಬಿ ಇಬ್ರು ಕೂಡ ಏನಾದ್ರು ಬೇಕು ಅಂತ ಪ್ಲಾನ್ ಮಾಡಿಬಿಟ್ಟು ಜಗಳ ಆಡ್ತಿದಾರ ಅಂತ ನಂಬಕ್ಕಾಗಲ್ಲ ಇಬ್ರು ಕೂಡ. ಅದರಲ್ಲೂ ಮುಖ್ಯವಾಗಿ ಮುಂಚೆನೇ ಹೇಳಿದ್ನಲ್ವ ನಾನು, ಧ್ರುವಂತನಂತೂ ನಂಬಕ್ಕಾಗಲ್ಲ. ಬಟ್ ಅಲ್ಲಿ ರಘು ಅಂಡ್ ಗಿಲ್ಲಿ ಅಂತೂ ಮಜಾ ತಗಂತವ್ರೆ ಇವರಿಬ್ರು ಕಿತ್ತಾಟ ಆಡಿದ್ದಕ್ಕೆ. ಧ್ರುವಂತನ ಅದೇ ಮುಂಚೆನೇ ಹೇಳ್ದಂಗೆ ಅವ್ನು ಪ್ರೆಡಿಕ್ಟ್ ಮಾಡ್ಲಿಕ್ಕಾಗಲ್ಲ, ಯಾವ ಟೈಮಲ್ಲಿ ಹೆಂಗಿರ್ತಾನಂತ ಹೇಳಲಿಕ್ಕಾಗಲ್ಲ. ಅಥವಾ ಅಶ್ವಿನಿ ಜೊತೆಗೆ ಇಷ್ಟು ದಿನ ಇದ್ದು ಸೊ ಸಡನ್ ಆಗಿ ಕಿತ್ತಾಟ ಆಡ್ಬೋದು. ನಿನ್ನೆ ಮೇ ಬಿ ಅವ್ರಿಬ್ಬರ ಮಧ್ಯೆ ಆದಂಥ ಒಂದು ಟಾಸ್ಕಲ್ಲಿ ಲೈವಲ್ಲಿ ನೋಡಿರೋ ಪ್ರಕಾರ ಸೊ ಆ ಒಂದು ಟಾಸ್ಕಲ್ಲಿ ಅಶ್ವಿನಿ ಗೆದ್ದಿದ್ದಾರೆ ಅಂತ ಹೇಳ್ತಿದ್ದಾರೆ. ಆ ಟಾಸ್ಕ್ ಆದಮೇಲೆ ಏನಾದರೂ ಈ ಥರದ ಕಿತ್ತಾಟ ಆದರೂ ಹೇಳಲಿಕ್ಕಾಗಲ್ಲ, ಆಗಿರ್ಬೋದು ಅಂತ ನನಗನ್ಸುತ್ತೆ. ಓಕೆ. ಆ ನಿನ್ನೆ ಎಪಿಸೋಡ್ ಬಗ್ಗೆ ಒಂದು ಮಾತಾಡಬೇಕು ಅಂತಂದರೆ, ನಿನ್ನೆ ಒಂದು ಎಪಿಸೋಡ್ ಆಲ್ರೆಡಿ ನೋಡಿದ್ರೆ ನೀವು. ಸೊ ಅಲ್ಲಿ ಸ್ಟಾರ್ಟಿಂಗಲ್ಲೇ ರಾಶಿಕಾ, ರಕ್ಷಿತಾ ಆ್ಯಂಡ್ ರಘು ಅವರು ಡಿಸ್ಕಷನ್ ಮಾಡ್ತಿರ್ತಾರೆ. ಅಂದರೆ ಯಾರು ಟಾಸ್ಕಿಂದ ಇವಾಗ ಸೋತಿರೋದ್ರಿಂದ ಔಟ್ ಆಗಬೇಕಾಗತ್ತೆ. ಸೊ ಆ ಒಂದು ವಿಚಾರಕ್ಕೆ ಅಲ್ಲಿ ಡಿಸ್ಕಷನ್ ನಡೀತಾ ಇರುತ್ತೆ. ಸೊ ಅಲ್ಲಿ ರಾಶಿಕಾ ಹೋಗ್ಲಿಕ್ಕೆ ಅವ್ರು ಒಪ್ಪಲಿಲ್ಲ, ರಘು ಕೂಡ ಹೋಗ್ಲಿಕ್ಕೆ ಸ್ಟಾರ್ಟಿಂಗಲ್ಲಿ ಒಪ್ಪಲಿಲ್ಲ, ರಕ್ಷಿತನೂ ಕೂಡ ಒಪ್ಪಲಿಲ್ಲ. ಅವರವರ ಒಂದು ಕಾಂಟ್ರಿಬ್ಯೂಷನ್ ಏನು ಅನ್ನೋದು ಇಲ್ಲಿ ಅವರವ್ರು ಹಂಚ್ಕೊತಾ ಇದ್ರು. ಆ್ಯಂಡ್ ಅಲ್ಲಿ ರಾಶಿಕಾ ಹೇಳುವಂಥದ್ದು ಟಾಸ್ಕ್ ಆದ್ರೂ ಆಗಿರ್ಬೋದು, ಟಾಸ್ಕ್ ಬಿಟ್ಟು ಬೇರೆ ರೀತಿಯಲ್ಲಿ ಏನೇನು ಇರ್ಬೋದು. ಸೊ ಅದ್ರ ಬಗ್ಗೆ ಎಲ್ಲ ಡಿಸ್ಕಷನ್ ಆಯಿತು. ಆ್ಯಂಡ್ ರಕ್ಷಿತಾ ಹೇಳುವಂಥದ್ದು ನನಗೆ ಕೆಲವೊಂದು ಚಾನ್ಸ್ ಸಿಕ್ಕಾಗ ನಾನು ಕೊಟ್ಟಿದ್ದೀನಿ ಹಾಗೆ ಹೇಗೆ ಅಂತ ಇವ್ರ ಕಡೆಯಿಂದ ಇದಾಯಿತು. ಆ್ಯಂಡ್ ರಘು ಅಂತ ಬಂದಾಗ ಅದೇ ಕೆಲವೊಂದು ಏನೇನು ಮಾಡಿದ್ದೀನಿ ಅಂತ ಅವ್ರದ್ದು ಫಿಕ್ಸ್ ಆಯಿತು. ಇಲ್ಲಿ ರಘು ಅನ್ನೋದು ಫಿಕ್ಸ್ ಇತ್ತು. ಬಟ್ ಇಲ್ಲಿ ರಾಶಿಕಾ ರಕ್ಷಿತಾ ಸೊ ಇವರಿಬ್ಬರ ಮಧ್ಯೆ ಒಬ್ರು ಹೋಗಬೇಕಾಗಿತ್ತು. ಬಟ್ ಇಬ್ಬರು ಕೂಡ ಒಪ್ಕೊಳ್ಳಿಕ್ಕೆ ರೆಡಿ ಇಲ್ಲ. ಸೊ ಒನ್ ಟೈಮಲ್ಲಿ ಅಲ್ಲಿ ರಘು ನಾನೇ ಔಟ್ ಆಗ್ತೀನಿ, ಸೊ ನೀವೇ ಇರಿ ಅನ್ನೋ ರೀತಿಯಲ್ಲಿ ರಘು ಹೇಳಿದ್ರೆ ಅಲ್ಲಿ ರಕ್ಷಿತಾ ಒಪ್ಲಿಕ್ಕೆ ರೆಡಿ ಇಲ್ಲ. ಆ್ಯಂಡ್ ರಾಶಿಕಾ ಕೂಡ ಅಲ್ಲಿ ನಾನಂತೂ ಹೋಗಲ್ಲ ಅನ್ನೋ ರೀತಿಯಲ್ಲಿ ಅವ್ರು ಹೇಳ್ತಾ ಇದ್ರು. ಸೊ ಕೊನೆಯಲ್ಲಿ ಅಲ್ಲಿ ಹೋದಾಗಲೂ ಕೂಡ ಅಷ್ಟೇ ಡಿಸಿಷನ್ ಹೇಳಬೇಕು ಅಂದಾಗ್ಲೂ ಸೊ ರಘುನೇ ಹೋಗ್ತೀನಿ ಅಂತಂದ್ರೆ, ಬಿಕಾಸ್ ಇವರಿಬ್ಬರು ಕೂಡ ಒಪ್ಕೊಳ್ಳಿಲ್ಲ. ಸೊ ಕೊನೆಗೆ ರಘು ಹೋಗ್ತೀನಿ ಅಂತಂದಾಗ ರಕ್ಷಿತಾ ಏನು ಮಾಡ್ತಾರೆ, ಸೊ ತಾನು ಇದಾಗ್ತೀನಿ ನೀವು ಹೋಗಬೇಡಿ ಅನ್ನೋ ರೀತಿಯಲ್ಲಿ ರಕ್ಷಿತಾ ಅಲ್ಲಿ ಔಟ್ ಆಗ್ತಾರೆ. ಓಕೆ. ಈ ರಕ್ಷಿತಾ ಔಟ್ ಆಗಿರೋವಂಥದ್ದು ಸರಿನಾ ತಪ್ಪ ಅಂತ ಹೇಳಬೇಕು ಅಂತಂದರೆ ನನ್ನ ಪ್ರಕಾರ ಕರೆಕ್ಟೇ ಅಂತ ನನಗನ್ಸುತ್ತೆ. ಟಾಸ್ಕ್ ಅಂತ ಬಂದಾಗಾದ್ರೂ ಆಗಿರ್ಬೋದು, ಮನೆ ವಿಷಯ ಅಂತ ಬಂದಾಗ ಸೊ ಮನೆ ಕೆಲಸ ಮಾಡ್ತಾರೆ. ಆ್ಯಂಡ್ ಅದು ಬಿಟ್ಟು ಟಾಸ್ಕ್ ಅಂತ ಬಂದಾಗ ಅಂಥ ಕಾಂಟ್ರಿಬ್ಯೂಷನ್ ಇಲ್ಲ. ಆಮೇಲೆ ಚಾನ್ಸ್ ಸಿಕ್ಕಿಲ್ಲ ಅಂತ ಹೇಳ್ತಾರೆ. ಚಾನ್ಸ್ ಪಡ್ಕೊಬೇಕು, ಸಿಕ್ಕಿಲ್ಲ ಅನ್ನೋದಕ್ಕಿಂತ ಸೊ ಚಾನ್ಸ್ ಅವ್ರಿಗೆ ಕೇಳಿ ಪಡ್ಕೋಬೇಕಾಗತ್ತೆ. ಸೊ ನನ್ನ ಪ್ರಕಾರ ರಕ್ಷಿತಾ ಹೋಗಿರೋದೇನು ನನಗೇನು ಮೋಸ ಆಗಲಿಲ್ಲ ಯಾರಿಗೂ ಕೂಡ ಅಂತ ನನಗನ್ಸುತ್ತೆ. ನನ್ನ ಪ್ರಕಾರ ರಕ್ಷಿತಾನು ಬಿಟ್ಕೊಡೋದಕ್ಕೆ ಕಾರಣ ಅಂತಂದರೆ ರಘು ಅವ್ರದ್ದು ಚಾನ್ಸ್ ಹೋಗುತ್ತಲ್ಲ ಅಂತ. ಇವಾಗ ರಘು ಅವರು ಒಪ್ಕೊಳ್ಳಿಲ್ಲ ಅಂತಂದರೆ ಅಥವಾ ರಕ್ಷಿತಾ ಒಪ್ಕೊಂಡಿಲ್ಲ ಅಂತಂದರೆ ಸೊ ಅದು ಬಿಗ್ ಬಾಸ್ ಡಿಸಿಷನ್ ಏನಾಗುತ್ತೆ ಹೇಳಿಕ್ಕಾಗಲ್ಲ. ಸೊ 3 ಜನರನ್ನು ಕೂಡ ಸೊ ಈ ಒಂದು ಇದರಿಂದ ಔಟ್ ಮಾಡ್ಬೋದು ಕ್ಯಾಪ್ಟನ್ಸಿ ಕಂಟೆಂಡರಿಂದ. ಸೊ ಅದಕ್ಕೋಸ್ಕರ ಒಂದು ಡಿಸಿಷನ್ ತಗೊಳ್ಳೇಬೇಕಾಗಿತ್ತು. ಅಲ್ಲಿ ರಕ್ಷಿತಾ ರಘು ಇರೋ ಕಾರಣಕ್ಕೆ ತಗೊಂಡ್ರು ಅಂತ ನನಗನ್ಸುತ್ತೆ. ಓಕೆ. ಆ್ಯಂಡ್ ಇದಾದ್ಮೇಲೆ ಅಲ್ಲಿ ಮೀಟ್ರ್ ಬೇಕು, ಮೀಟ್ರ್ ಒಂದು ಟಾಸ್ಕ್ ಕೊಡ್ತಾರೆ ಅಶ್ವಿನಿ, ಧ್ರುವಂತ್ ಆ್ಯಂಡ್
ನಮ್ಮ ಕಾವ್ಯ ಅವ್ರಿಗೆ. ಸೊ ಈ ಟಾಸ್ಕಲ್ಲಿ ನನಗೆ ಅನಿಸಿರೋದೇನು ಅಂತಂದರೆ ಇದು ಖಂಡಿತವಾಗ್ಲೂ ಒಂದು ಫೇವರ್ ಅಂತಲೇ ಅನಿಸ್ತು ಕಾವ್ಯಗೆ. ಬಿಕಾಸ್ ಕಾವ್ಯಗೆ ಯಾರೋ ಅಲ್ಲಿ ಸ್ಟಾರ್ಟಿಂಗಲ್ಲಿ ಅಲ್ಲಿ ಅಟ್ಯಾಕೇ ಮಾಡಲಿಲ್ಲ, ಮೀನ್ಸ್ ಅದು ಏನು ಮಣ್ಣು ಹಾಕಬೇಕಾಗಿತ್ತಲ್ಲ, ಸೊ ಅದು ಹಾಕಲಿಕ್ಕೆ ಯಾರೂ ಹೋಗಲೇ ಇಲ್ಲ. ಬಟ್ ಅಲ್ಲಿ ರಘು ನಮ್ಮ ಯಾರು ಧ್ರುವಂತ್ ಆ್ಯಂಡ್ ಅಶ್ವಿನಿ ಅವರಿಗೆ ಟಾರ್ಗೆಟ್ ಮಾಡಿದ್ರು. ಸೊ ಅದು ಕ್ಲಿಯರಾಗಿ ಗೊತ್ತಾಗ್ತಾ ಇತ್ತು ಕಾವ್ಯ ಅವ್ರು ವಿನ್ ಆಗ್ತಾರೆ ಅಂತ. ಇಂಥ ಒಂದು ಸ್ಟೇಜಲ್ಲಿ ಆ ಥರದ್ದೊಂದು ಮೀನ್ಸ್ ಅಲ್ಲಿ ಯಾರು ಆಡ್ತಾ ಇಲ್ಲ, ಸೊ ಅವ್ರು ಡಿಸೈಡ್ ಮಾಡಬೇಕು ಯಾರು ವಿನ್ ಆಗ್ತಾರೆ ಅನ್ನೋಂಥದ್ದು ನನಗೆಲ್ಲೋ ಸರಿ ಅಂತ ಅನಿಸ್ಲಿಲ್ಲ. ಸೊ ಅದು ಒಂದು ರೀತಿಯಲ್ಲಿ ಕಾವ್ಯ ಅವರಿಗೆ ಈಸಿ ವಿನ್ ಅಂತಲೇ ಅನಿಸುತ್ತೆ. ಆ್ಯಂಡ್ ಅಲ್ಲಿ ಏನು ಹಿಡ್ಕೊಂಡು ನಿಂತಿದ್ರಲ್ಲ, ಸೊ ಅವ್ರಿಗಿಂತ ಇಲ್ಲಿ ಮಣ್ಣನ್ನು ಮೈಗೆಲ್ಲ ಬಡ್ಕೊಂಡು ಸೊ ಅದನ್ನು ಉಂಡೆ ಥರ ಮಾಡಿ ತೊಗೊಂಡೋಗಿ ಬಿಸಾಕ್ಬೇಕಲ್ಲ, ಇವ್ರದ್ದೇ ಕಷ್ಟವಾಗಿತ್ತು ಅಂತ ನನಗೆ ಅನಿಸುತ್ತೆ. ಸೊ ಅಲ್ಲಿ ಟಾಸ್ಕ್ ಕೊಟ್ಟಿರೋವಂಥದ್ದಲ್ಲಿ ಯಾರು ಕಂಟೆಂಡರ್ ಇದ್ದಾರೆ, ಸೊ ಅವ್ರಿಗೆ ಕೊಟ್ರಾ ಅಥವಾ ಇಲ್ಲಿ ಯಾರು ಟಾಸ್ಕ್ ಆಡ್ತಾ ಇಲ್ಲ, ಸೊ ಟಾಸ್ಕಲ್ಲಿ ಅವ್ರದ್ದು ಏನು ಪಾತ್ರ ಅಂದರೆ ಜಸ್ಟ್ ಯಾರು ಗೆಲ್ಲಬೇಕು ಸೋಲಿಸ್ಬೇಕು ಅನ್ನೋವಂಥದ್ದೇ ಪಾತ್ರವಿತ್ತು. ಸೊ ಇವರಿಗೆ ಒಂಚೂರು ಮಣ್ಣೆಲ್ಲ ಒದ್ದಾಡಿ ಬಿದ್ದಾಡಿ ಇವರೇ ಸ್ವಲ್ಪ ಕಷ್ಟ ಆಯಿತು ಅಂತ ನನಗೆ ಅನಿಸುತ್ತೆ. ಸೊ ಫೈನಲಿ ಅಲ್ಲಿ ಕಾವ್ಯ ಅವ್ರು ವಿನ್ ಆಗಿ ಸೊ ಅವರು ಟಾಪ್ 6 ಕಂಟೆಂಡರ್ಶಿಪ್ಗೆ ಆಯ್ಕೆ ಆಗ್ತಾರೆ ಅಂತಲೇ ಹೇಳ್ಬೋದು. ಓಕೆ, ಆ್ಯಂಡ್ ಇದಾದಮೇಲೆ ನೆಕ್ಸ್ಟ್ ಟಾಸ್ಕ್ ಕೊಟ್ಟಿರುವಂಥದ್ದು ಅದೇ ತಾಕತ್ತಿದ್ರೆ ತಡೆದುಕೋ ಅನ್ನೋವಂಥದ್ದು. ಸೊ ಅಗೇನ್ ಇಲ್ಲೂ ಕೂಡ ಅಷ್ಟೇ, ಸೊ ಅಲ್ಲಿ ಸಖತ್ತಾಗಿ ಆಡಿರುವಂಥದ್ದು ಅಶ್ವಿನಿ ಆ್ಯಂಡ್ ನಮ್ಮ ಧ್ರುವಂತ್ ಅವರು. ಸೊ ಅದ್ಭುತವಾಗಿ ಆಡಿದ್ರು. ಬಟ್ ಅವರು ಅಟ್ಯಾಕರ್ಸ್ ಆಗಿ ಎಲ್ಲೋ ಇನ್ನೊಂದು ಚೂರು ಪರ್ಫಾರ್ಮ್ ಮಾಡ್ಬೋದಾಗಿತ್ತು ಅಂತ ನನಗೆ ಅನಿಸುತ್ತೆ. ಆಮೇಲೆ ಒಂದು ಅವರಿಗೆ ಮೇ ಬಿ ಅಡ್ವಾಂಟೇಜ್ ಆಗಿರೋದು ಏನು ಅಂತಂದರೆ ಅವರು ಫಸ್ಟ್ ಆಡಲಿಲ್ಲ, ಸೆಕೆಂಡ್ ಟೈಮ್ ಆಡಿದ್ರಲ್ಲ, ಸೊ ಅದಕ್ಕೆ ಅವರಿಗೆ ಗೊತ್ತಾಯಿತು ಸೊ ಟಾಸ್ಕ್ ಯಾವ ರೀತಿಯಲ್ಲಿ ಇದೆ ಆ್ಯಂಡ್ ಯಾವ ರೀತಿಯಲ್ಲಿ ನಿಂತ್ಕೊಬೇಕು, ಯಾವ ರೀತಿಯಲ್ಲಿ ಪ್ರೊಟೆಕ್ಟ್ ಮಾಡ್ಕೊಬೇಕು ಅಂತ ಗೊತ್ತಾದ್ಮೇಲೆ ಅವರೆಲ್ಲ ಫುಲ್ ಬಾಡಿ ಎಲ್ಲ ಕವರ್ ಮಾಡಿಕೊಂಡು ಒಂದು 2-3 ಡ್ರೆಸ್ಗಳನ್ನು ಹಾಕ್ಕೊಂಡು ಆ್ಯಂಡ್ ಅಲ್ಲಿ ಧ್ರುವಂತ್ ನೋಡಿ ಪ್ಲಾಸ್ಟಿಕ್ ಗಾರ್ಬೇಜ್ ಕವರ್ ಎಲ್ಲನೂ ಹಾಕೊಂಡಿದ್ದ. ಸೊ ಅದು ಸ್ವಲ್ಪ ಅವ್ರಿಗೆ ಹೆಲ್ಪ್ ಆಯಿತು ಅಂತ ನನಗೆ ಅನಿಸುತ್ತೆ. ಆಮೇಲೆ ಟಾರ್ಗೆಟ್ ಗೊತ್ತಿದ್ದವ್ರಿಗೆ, ಅಂದರೆ ಇಷ್ಟು ನಿಮಿಷ ನಾವು ನಿಂತ್ಕೊಬೇಕು, ಇಷ್ಟು ನಿಮಿಷ ನಿಂತ್ಕೊಂಡ್ರೆ ಸೊ ನಾವು ಗೆಲ್ತೀವಿ ಅಂತ. ಸೊ ಅದು ಅಡ್ವಾಂಟೇಜ್ ಆಯಿತು. ಆ್ಯಂಡ್ ಇವರಿಗೆ ಅದು ಫಸ್ಟ್ ಆಡಿದ್ರಲ್ಲ ರಾಶಿಕಾ ಆ್ಯಂಡ್ ಸೊ ರಘು ಅವರು, ಅವ್ರಿಗೆ ಡಿಸ್ಅಡ್ವಾಂಟೇಜ್ ಆಯಿತು ಅಂತ ನನಗೆ ಅನಿಸುತ್ತೆ. ಅವರು ಕೂಡ ಅಷ್ಟೇ, ಅವ್ರು ಏನು ಹಾಕೊಂಡಿಲ್ಲ, ಜಸ್ಟ್ ಒಂದು ಟಿ ಶರ್ಟ್ ಹಾಕೊಂಡಿದ್ರು ಅಷ್ಟೇ, ಅದು ಬಿಟ್ಟರೆ ಬೇರೆ ಏನೂ ಹಾಕೊಳ್ಳಿಲ್ಲ. ಸೊ ಮೇ ಬಿ ಅದು ಬೆಲ್ಟ್ ಇದೆಯಲ್ಲ, ಸೊ ಸೇಫ್ಟಿ ಹಾರ್ನೆಸ್ ಬೆಲ್ಟು, ಸೊ ಮೇ ಬಿ ಅದೆಲ್ಲೂ ಇಲ್ಲಿ ನೋಯ್ತಾ ಇತ್ತು ಅಂತ ಅನಿಸುತ್ತೆ. ಸೊ ಅದು ಇವಾಗ ಬಟ್ಟೆಗಳು ಹಾಕೊಂಡೋದಕ್ಕೂ ಸೊ ಅಲ್ಲಿ ಓನ್ಲಿ ಒಂದು ಟಿ ಶರ್ಟ್ ಹಾಕೊಂಡ್ರು ಕೂಡ ಪಟ್ಟಿ ಇರುತ್ತಲ್ಲ ಬೆಲ್ಟ್ದು, ಸೊ ಅದು ಹಿಂಗೆ ನೋವಾಗುತ್ತೆ, ಸೊ ಟಚ್ ಆಗಿ ಒಳಗಡೆಗೆ ನೋವಾಗುತ್ತೆ. ಸೊ ಅದು ಮೇ ಬಿ ಅವ್ರಿಗೆ ಡಿಸ್ಅಡ್ವಾಂಟೇಜ್ ಅಂತ ಆಯಿತು ಅಂತ ನನಗೆ ಅನಿಸುತ್ತೆ. ಆಮೇಲೆ ಅವರು ಸ್ಟಾರ್ಟಿಂಗಲ್ಲೇ ಯಾರು ಅಶ್ವಿನಿ ಆ್ಯಂಡ್ ಧ್ರುವಂತ್ ಅವ್ರು ಟಾರ್ಗೆಟೇ ಮಾಡಲಿಲ್ಲ ರಘು ಆ್ಯಂಡ್ ನಮ್ಮ ರಾಶಿಕಾಗೆ. ಜಸ್ಟ್ ಮಾತುಕತೆಯಲ್ಲಿ ಒಳ್ಳೆ ರೀತಿಯಲ್ಲೇ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದಾದಮೇಲೆ ನೀರು ಹಾಕಿದ್ರು, ಸೋಪ್ ಆಯಿಲ್ ಹಾಕಿದ್ರು, ಎಲ್ಲ ಹಾಕಿದ್ರು. ಬಟ್ ಅಂತ ಒಂದು ಫೋರ್ಸ್ಫುಲ್ ಆಗಿ ಧ್ರುವಂತ್ ಅಂತೂ ಗಿವ್ ಅಪ್ ಮಾಡೇ ಬಿಟ್ಟ ಅವನು. ಮೇ ಬಿ ಇದರಲ್ಲಿ ಜಾಸ್ತಿ ಅಟ್ಯಾಕ್ ಮಾಡಿಬಿಟ್ರೆ ಇಲ್ಲಿ ನೆಗೆಟಿವ್ ಆಗ್ತೀವಿ ಹೊರಗಡೆಗೆ ಅನ್ನೋ ರೀತಿಯಲ್ಲಿ ತಿಳ್ಕೊಂಡು ಮೇ ಬಿ ಅಟ್ಯಾಕ್ ಮಾಡಲಿಲ್ಲ ಅಂತ ಅನಿಸುತ್ತೆ. ಅವ್ರದ್ದೇನು ಸ್ಟ್ರಾಟಜಿ ಅಂತ ಗೊತ್ತಿಲ್ಲ, ಬಟ್ ಅದು ಚೆನ್ನಾಗಿ ವರ್ಕ್ ಆಯಿತು ಅಂತಲೇ ಹೇಳ್ಬೋದು ಅವರಿಗೆ. ಓಕೆ, ಆ್ಯಂಡ್ ಕೊನೆಯಲ್ಲಿ ಅಲ್ಲಿ ರಾಶಿಕಾ 29 ನಿಮಿಷಕ್ಕೆ ಬೇಗ ಔಟ್ ಆಗ್ತಾರೆ. ಅದೇ ಅವರು ರಿಯಾಕ್ಟ್ ಮಾಡ್ತಿರೋದು ನೋಡ್ತಾ ಇದ್ರೆ ಮೇ ಬಿ ಇಲ್ಲಿ ಪೇನ್ ಇತ್ತು ಅಂತ ಅನಿಸುತ್ತೆ. ಸೊ ಅದಕ್ಕೋಸ್ಕರ ಅವರು ಬೇಗ ಔಟ್ ಆಗ್ತಾರೆ. ಅದಾದಮೇಲೆ ಅಲ್ಲಿ ನಮ್ಮ ರಘು ಅವರು ಸೊ ಆಲ್ಮೋಸ್ಟ್ 70 ಮಿನಿಟ್ಸ್ ಅಂತ ಅನಿಸುತ್ತೆ, 70 ನಿಮಿಷ ಮೇ ಬಿ ಒಂದು ಸ್ವಲ್ಪ ಸೆಕೆಂಡ್ಸು. ಸೊ ಅವ್ರು ಅಲ್ಲಿವರೆಗೂ ತಡ್ಕೊಂಡು ಸೊ ಅವರು ಕೂಡ ಗಿವ್ ಅಪ್ ಮಾಡ್ತಾರೆ. ಆ್ಯಂಡ್ ಸೆಕೆಂಡ್ ಟೈಮ್ ಆಡ್ಲಿಕ್ಕೆ ಬಂದಂತಹ ನಮ್ಮ ಧ್ರುವಂತ್ ಆ್ಯಂಡ್ ಅಶ್ವಿನಿ ಅವರು, ಸೊ ಅವರು ಒಳ್ಳೆ ಸಖತ್ ಫೈಟಾಗಿ ಕೊಟ್ಟರು. ಆ್ಯಂಡ್ ಈ ಅಟ್ಯಾಕರ್ಸು ಕೂಡ ಅಷ್ಟೇ, ಮಾತಲ್ಲಾದರೂ ಆಗಿರ್ಬೋದು, ನೀರಲ್ಲಾದರೂ ಆಗಿರ್ಬೋದು, ತುಂಬ ಚೆನ್ನಾಗಿ ಅಟ್ಯಾಕ್ ಮಾಡಿದ್ರು ಅಂತಲೇ ಹೇಳ್ತೀನಿ. ರಾಶಿಕಾ ಆ್ಯಂಡ್ ರಘು ಅಂತ ಬಂದಾಗ ಅಟ್ಯಾಕರ್ಸ್ ಆಗಿ ಒಳ್ಳೆ ಕೆಲಸ ಮಾಡಿದ್ದಾರೆ. ಆ್ಯಂಡ್ ಅಲ್ಲಿ ಡಿಫೆಂಡ್ ಮಾಡ್ಕೊಬೇಕಾಗಿತ್ತಲ್ಲ, ತಡ್ಕೊಂಡು ಹಿಡ್ಕೊಬೇಕಾಗಿರೋಂಥ ಒಂದರಲ್ಲಿ ಸೊ ಅಶ್ವಿನಿ ಅವರಂತೂ ತುಂಬ ಚೆನ್ನಾಗಿ ಮಾಡಿದ್ರು. ಧ್ರುವಂತ್ ಕೆಲವು ಟೈಮಲ್ಲಿ ಕೈ ಎಲ್ಲ ಹಿಂಗೆ ಅಡ್ಡ ತರ್ತಾ ಇದ್ರು, ಬಟ್ ಅಶ್ವಿನಿ ತುಂಬ ಚೆನ್ನಾಗಿ ಅಲ್ಲಿ ಅದು ನೀರನ್ನ ತಡ್ಕೊಂಡು ಇದ್ರು ಅಂತಲೇ ಹೇಳ್ತೀನಿ. ಓಕೆ, ಅದೊಂದು ಬೆನಿಫಿಟ್ ಆಯಿತು ಅವ್ರಿಗೆ ಸೆಕೆಂಡ್ ಆಡಿರೋವಂಥದ್ದು. ಅಂದರೆ ಒಂದು ಅವ್ರಿಗೆ ಚೆನ್ನಾಗಿ ಕವರ್ ಮಾಡಿಕೊಂಡು ಸೊ 2-3 ಡ್ರೆಸ್ಸು 3-4 ಡ್ರೆಸ್ ಹಾಕ್ಕೊಂಡು ಸೊ ಅದು ಏನೋ ಬೆಲ್ಟ್ ಚುಚ್ಚದೇ ಇರೋ ರೀತಿಯಲ್ಲಿ ಸೊ ಅದನ್ನು ಪ್ರೊಟೆಕ್ಟ್ ಮಾಡಿಕೊಂಡ್ರು. ಅದು ಬಿಟ್ಟರೆ ಅವ್ರಿಗೊಂದು ಟಾರ್ಗೆಟ್ ಗೊತ್ತಿತ್ತು, ಸೊ ಇಷ್ಟು ನಿಮಿಷ ನಿಂತ್ಕೊಳ್ಳೇಬೇಕು ಅಂತ. ಸೊ ಅದು ಒಂದು ಒಳ್ಳೇದಾಯಿತು. ಅದಾದಮೇಲೆ ರಾಶಿಕಾ ಕೆಲವೊಂದೆಲ್ಲ ಟಾಂಟ್ ಕೊಡ್ತಾ ಇದ್ರಲ್ಲ, ಸೊ ಅದನ್ನು ಕೇಳಿಸ್ಕೊಂಡಾದ್ಮೇಲೆ ಸೊ ಇನ್ಮೇಲೆ ಹೇಗಿದ್ರು ಕೂಡ ಇಷ್ಟೊಂದೆಲ್ಲ ಮಾತಾಡ್ತಾರೆ ಅಂತಂದರೆ ಗೆಲ್ಲೇಬೇಕು ಅನ್ನೋವಂಥ ಒಂದು ಹಠ ಅವರಿಗೆ ಬಿದ್ದುಬಿಡ್ತು. ಸೊ ಅದಕ್ಕೋಸ್ಕರ ಅವರು ಆ ಒಂದು ಟಾಸ್ಕ್ನ ವಿನ್ ಆದರು ಅಂತಲೇ ಹೇಳ್ಬೋದು. ಈ ಕಡೆ ರಾಶಿಕಾ ಆ್ಯಂಡ್ ನಮ್ಮ ರಘು ಅವರು ಆ ಟಾಸ್ಕ್ ಸೋತಿದ್ದಾರೆ. ಸೊ ಸೋತಿರೋ ಕಾರಣಕ್ಕೆ ಇವಾಗ ಇವರಿಬ್ಬರಲ್ಲಿ ಒಬ್ಬರನ್ನ ಆಚೆ ಹಾಕಬೇಕಾಗತ್ತೆ. ಸೊ ಅದು ಮೇ ಬಿ ಅಪ್ಡೇಟ್ ಇರೋ ಪ್ರಕಾರ ರಾಶಿಕಾ ಅವರು ಔಟ್ ಆಗಿದ್ದಾರೆ, ರಘು ಅವರು ಇನ್ನೂ ಕಂಟಿನ್ಯೂ ಆಗಿದ್ದಾರೆ ಅಂತ ಅಪ್ಡೇಟ್ ಇದೆ. ಜೊತೆಗೆ ಇಲ್ಲಿ ಧ್ರುವಂತ್ ಆ್ಯಂಡ್ ಸೊ ಅಶ್ವಿನಿ ಅಂತ ಬಂದಾಗ ಅವರಿಬ್ಬರ ಮಧ್ಯೆ ಒಂದು ಟಾಸ್ಕ್ ಇರುತ್ತೆ. ಸೊ ಅದರಲ್ಲಿ ಅಶ್ವಿನಿ ಅವರು ಏನೋ ವಿನ್ ಆಗಿದ್ದಾರೆ ಅಂತ ಅಪ್ಡೇಟ್ ಇದೆ. ಸೊ ಆ ಟಾಸ್ಕ್ ಯಾವ ರೀತಿಯಲ್ಲಿ ಇದೆ ಅಂತಂದರೆ ಸೊ ಅದೇ ಇವರು ಮನೆಯವರು ಸೊ ಅವ್ರ ಬಗ್ಗೆ ನೆಗೆಟಿವ್ ಆಗಿ ಏನೋ ಬೋರ್ಡ್ ಮೇಲೆ ಬರೀಬೇಕಾಗತ್ತೆ. ಸೊ ಅವರು ಹೋಗಿ ಅಳಿಸ್ಬೇಕಾಗತ್ತೆ, ತೆರೆಗೆ ಒಂದು ಡಸ್ಟ್ ಇದು ಮೀನ್ಸ್ ಅದು ಎರೇಸರ್ ರೀತಿಯಲ್ಲಿ ಕೊಟ್ಟಿರ್ತಾರೆ. ಸೊ ಆ ಒಂದು ಏನು ಬರೆದಿರ್ತಾರೆ ಸೊ ಅದನ್ನು ಅಳಿಸ್ಬೇಕಾಗತ್ತೆ ಬೋರ್ಡ್ ಮೇಲೆ ಇರುವಂಥದ್ದು. ಸೊ ಟಾಸ್ಕ್ ಮುಗಿಯೋ ಟೈಮಲ್ಲಿ ಸೊ ಯಾರ ಒಂದು ಬೋರ್ಡ್ ಮೇಲೆ ಕಡಿಮೆ ಒಂದು ಅಕ್ಷರಗಳಿರುತ್ತೆ ಸೊ ಅವರು ವಿನ್ ಆಗ್ತಾರೆ ಅಂತಲೇ ಹೇಳ್ಬೋದು. ಓಕೆ, ಸೊ ಇಷ್ಟಿರುವಂಥದ್ದು. ಸೊ ನಿನ್ನೆ ಒಂದು ಎಪಿಸೋಡು ಪ್ರೋಮೋದು ಆಮೇಲೆ ಏನೇನು ಲೈವ್ ಅಪ್ಡೇಟ್ಸ್ಗಳಿದ್ದಾವೆ ಅದ್ರ ಬಗ್ಗೆ ಹಂಚ್ಕೊಂಡಿದ್ದೀನಿ. ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ, ಬಾಯ್ ಬಾಯ್.